ನಮಸ್ತೆ ಬಲಿಷ್ಠ ಭವ್ಯ ಭಾರತದ ಮನೆಗಳೇ, ಜೀವನ್ ವಾಸ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಒಂದು ವಾಸ್ತು ಟಿಪ್ಸನ್ನು ಖಂಡಿತವಾಗ್ಲೂ ಕೊಡಬೇಕು ಅಂತ ಮಾಡಿದ್ವಿ, ಕೊಡ್ತೀನಿ ನಿಮಗೆ. ಇದರಲ್ಲಿ ಏನು ಅಂತಂದಾಗ, ಸೌತ್ ಈಸ್ಟ್ ಅಂದರೆ ಆಗ್ನೇಯ ಭಾಗದಲ್ಲಿ ತೊಂದರೆ ಇದ್ದಾಗ ಮನೆಯಲ್ಲಿ ಯಾವ್ಯಾವ ರೀತಿಯಾದಂಥ ಅದರ ಗುಣಲಕ್ಷಣಗಳು ಕಾಣಿಸ್ಕೊಳುತ್ತೆ ಅಂತ ಅನ್ನೋದನ್ನು ತಿಳಿಸ್ತೀನಿ. ಹೆಂಗೆ ಗೊತ್ತಾಗಬೇಕು ನಮಗೆ? ಸೊ ನಮ್ಮ ಮನೆಯ ಆಗ್ನೇಯ ಭಾಗದಲ್ಲಿ ನನಗೆ ಹೆಚ್ಚು ಕಮ್ಮಿ ಆಗಿದೆ, ಏನು ಮಾಡೋದು ಅಂತಂತ ತಿಳ್ಕೋಬೇಕು ಅನ್ನೋದಾದರೆ ನೀವು ಇದನ್ನೆಲ್ಲ ಅಬ್ಸರ್ವ್ ಮಾಡಬೇಕು. ಹೇಳ್ತಿರಲ್ಲ, ಹೆಂಗೆ ಒಬ್ಬ ಡಾಕ್ಟರ್ ಹತ್ರ ಹೋದಾಗ ಅವರು ರೋಗದ ಗುಣಲಕ್ಷಣಗಳನ್ನು ಕೇಳ್ಕೊಂಡು ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತಾರಲ್ಲ, ನಾವೇನೋ ಅಂತ ಅಂದ್ಕೊಂಡ್ಬಿಟ್ಟಿರ್ತೀವಿ. ಅಲ್ಲ ಹೋಗಿ ಡಾಕ್ಟ್ರಿಗೆ ನಾವು ಕರೆಕ್ಟಾಗಿ ಹೇಳಿದಾಗ ಇಷ್ಟೊತ್ತಿಗೆ ಜ್ವರ ಬರುತ್ತೆ, ಇಷ್ಟೊತ್ತಿಗೆ ಚಳಿ ಬರುತ್ತೆ, ಇಂಥ ಟೈಮಲ್ಲಿ ನಂಗೆ ವಾಂತಿ ಆಗಿಬಿಡ್ತದೆ, ಇಂಥ ಟೈಮಲ್ಲಿ ನಂಗೆ ತಲೆ ಸುದ್ದಂಗೆ ಆಗುತ್ತೆ ಎಲ್ಲ ಹೇಳಿದಾಗ ಏನಾಗುತ್ತೆ, ಅವರದೆಲ್ಲ ಲೆಕ್ಕಾಚಾರ ಮಾಡ್ಕೊಂಡು ನೀವು ಅಂದ್ಕೊಂಡಿರ್ತಲ್ಲ ಅದಲ್ಲ, ಅದು ಬೇರೆ ಯಾವುದೋ ಕಾಯಿಲೆ ಆಗಿರ್ಬೋದು ಅಥವಾ ರೋಗ ಆಗಿರ್ಬೋದು. ಆ ಗುಣಲಕ್ಷಣಗಳನ್ನು ನೋಡಿಕೊಂಡು ಟ್ರೀಟ್ಮೆಂಟ್ ಕೊಡುವಂಥವ್ರು ನಿಜವಾದ ಡಾಕ್ಟ್ರು. ಹಾಗೆಯೇ ನಾನು ಕೂಡ ಏನು ಮಾಡ್ತೀನಿ ಅಂದರೆ, ನಿಮ್ಮ ಗುಣಲಕ್ಷಣಗಳು ಅಂದರೆ ನಿಮಗೆ ಬರ್ತಾರಂಥ ಈ ತೊಂದರೆಗಳ ಲಕ್ಷಣಗಳೇನಿರುತ್ತಲ್ಲ, ಇದನ್ನೆಲ್ಲ ಒಂದು ಲೆಕ್ಕಾಚಾರ ಹಾಕಿದಾಗ ಏನಾಗುತ್ತೆ ಅಂದರೆ, ಇಂಥ ಕಡೆ ಎಡವಟ್ಟಾಗಿದ್ದರೆ ಇವ್ರಿಗೆ ಈ ರೀತಿ ಪ್ರಾಬ್ಲಮ್ ಆಗುತ್ತೆ ಅಂತ ಅನ್ನೋದನ್ನು ನಾನು ಒಂದು ಗಣನೆಗೆ ತೆಗೆದುಕೊಂಡು ಅವ್ರಿಗೆ ಏನು ಬೇಕೋ ಟ್ರೀಟ್ಮೆಂಟ್ ಕೊಡ್ತಾ ಇರ್ತೇನೆ, ಅಂದರೆ ಸೊಲ್ಯೂಷನ್ಸ್ ಕೊಡ್ತಾ ಇರ್ತೇನೆ. ಹಾಗೆ ಯಾರ ಮನೆಯಲ್ಲಿ ಒಂದು ಶುಭ ಕಾರ್ಯ ನಡೀತಾ ಇರಲ್ಲ, ಅಂದರೆ ಒಂದು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡೋಕ್ಕೂ ಕೂಡ ಕಷ್ಟ ಆಗುತ್ತೆ. ಇನ್ನು ಮಕ್ಕಳಿಗೆ ಮದುವೆ ಮುಂಜಿಗೆ ಅಂತಂದ್ಬಿಟ್ಟು ಒಂದು ಎಂಗೇಜ್ಮೆಂಟು, ಗಂಡು ಹುಡುಗ ಬರ್ತಾನೆ ನೋಡ್ತಾನೆ, ಹೆಣ್ಣನ್ನು ಹೋಗಿ ನೋಡ್ಕೊಂಬರ್ತಾರೆ ಮಾಡ್ತಾರೆ, ಆದರೂ ಕೂಡ ಒಂದು ಶುಭ ಕಾರ್ಯಗಳನ್ನು ಮಾಡೋಕ್ಕಾಗೋದೇ ಇಲ್ಲ. ಹೇಳ್ತಾರಲ್ಲ, ಮನೇಲಿ ಒಂದು ಸಣ್ಣ ಸತ್ಯನಾರಾಯಣ ಸ್ವಾಮಿ ಪೂಜೆ ಒಂದು 10-15 ಜನ ಕರೆದು ಊಟ ಹಾಕಿ ಮಾಡೋಣ ಅಂತನ್ನ ಒಂದು ಸಣ್ಣ ಪೂಜೆ ಪುನಸ್ಕಾರಗಳು ಕೂಡ ಆ ಮನೇಲಿ ನಡೀತಾ ಇಲ್ಲ, ಮಾಡೋಕ್ಕಾಗ್ತಾ ಇಲ್ಲ, ಆ ಥರದಂಥ ಒಂದು ಪರಿಸ್ಥಿತಿ ಇದೆ ಅಂತಂದಾಗ ಅನ್ಕೋಬೇಕು ಸೌತ್ ಈಸ್ಟಲ್ಲಿ ಏನೋ ಎಡವಟ್ಟಿದೆ ಅಂತ. ಯಾಕೆ ಸೌತ್ ಈಸ್ಟಲ್ಲಿ ಅಂತಂದಾಗ ಹೆಂಗೆ ಕನೆಕ್ಟ್ ಮಾಡ್ತೀವಿ ಅದನ್ನು ಅಂತಂದರೆ, ಅಲ್ಲಿಗೆ ಶುಕ್ರ. ಸೊ ಶುಕ್ರದಶೆ ಇತ್ತು ಅಂತಂದರೆ ಜೀವನದಲ್ಲಿ ಎಲ್ಲ ನಡೆದೋಗ್ಬಿಡುತ್ತೆ ಅಂತ ಹೇಳ್ತಾ ಇರ್ತೀವಲ್ಲ, ಹಾಗೆ ಗುರುದಶೆ ಶುಕ್ರದಶೆ ಇತ್ತು ಅಂತಂದರೆ ಜೀವನದಲ್ಲಿ ಮಹತ್ತು ಬೃಹತ್ತು ಸೂಪರು ಡೂಪರು ಬೊಂಬಾಟ್ ನಡೆಯುತ್ತೆ ಅಂತ ಅಂದ್ಕೊಳ್ತೀವಲ್ಲ. ಸೊ ಶುಕ್ರನ ಅಂಶ ಯಾವಾಗ ನಮ್ಮ ಕಡಿಮೆ ಇರುತ್ತೆ ಏನಾಗುತ್ತೆ ಅಂದರೆ, ನಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯೋದಿಲ್ಲ. ಎರಡನೇದೇನಾಗುತ್ತದೆ, ಪ್ರತಿದಿನದ ಜೀವನವನ್ನು ನಡೆಸೋದು ಕೂಡ ಕಷ್ಟ ಆಗುತ್ತೆ. ಪ್ರತಿದಿನ ಜೀವನ ನಡೆಸೋದಕ್ಕೂ ದುಡ್ಡು ಬೇಕೇ ಬೇಕಲ್ಲ, ದುಡ್ಡಿದ್ರೆ ತಾನೇ ಬೇಳೆ ಕಾಳು ಅಕ್ಕಿ ಎಲ್ಲ ಬರುವಂಥದ್ದು. ಸೊ ಅದನ್ನು ತಗೊಳ್ಳೋಕ್ಕೂ ಕೂಡ ಕಷ್ಟ ಆಗ್ತಿದೆ. ಖಂಡಿತವಾಗ್ಲೂ ಮನೆಯ ಆಗ್ನೇಯ ಭಾಗದಲ್ಲಿ ಶುಕ್ರನ ಅಂಶ ಕಡಿಮೆ ಆಗ್ತಿದೆ ಅಂತ ಅನ್ನೋದನ್ನು ತಿಳ್ಕೋಬೇಕು. ಮತ್ತೊಂದು, ಮನೆಯಲ್ಲಿ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಅನಾರೋಗ್ಯ ಕಾಡ್ತಾ ಇರ್ತದೆ. ಯಾವ ಡಾಕ್ಟ್ರು ತೋರಿಸ್ಕೊಂಡ್ರು ಆಯಿತು, ಅಲ್ಲಿ ತೋರಿಸಿದಾಯ್ತು, ಇಲ್ಲಿ ತೋರಿಸಿದಾಯ್ತು, ಇದೆಲ್ಲ ಮಾಡಿದ್ರೂ ಕೂಡ ಅವ್ರಿಗೆ ಅನಾರೋಗ್ಯ ಕಾಡ್ತಾನೇ ಇರುತ್ತೆ ಸದಾ ಅಂತಂದರೆ ಎಗೇನ್ ಏನಾಯಿತು, ಆಗ್ನೇಯ ಭಾಗದಲ್ಲಿ ಶುಕ್ರನ ಅಂಶ ಕಡಿಮೆ ಆಗಿದೆ, ಅವನ ಪ್ರಭಾವ ನಿಮಗೆ ಕಡಿಮೆ ಆಗಿದೆ ಅಂತಂತ ಅಂದ್ಕೊಳ್ಳೋದಲ್ಲ, ಅದು ಹಾಗೆ ಆಗಿರುತ್ತದೆ. ಸೊ ಈ ಥರ ಎಲ್ಲ ಆಗ್ತಿದ್ರೆ ಏನು ಮಾಡ್ಬೋದು, ಏನು ಈ ಸಮಸ್ಯೆಗೆ ಒಂದು ಪರಿಹಾರ ಕಂಡುಹಿಡ್ಕೋಬೋದು ಅಂತ ಅನ್ನೋದಾದಾಗ, ಒಂದು ನಮ್ಮ ವೇದಗಳ ಕಾಲದಿಂದ ಬಂದಿರುವಂಥದ್ದು ಅದರದ್ದೊಂದು ಕೊಟ್ಟುಬಿಡ್ತೀನಿ. ಏನು ಅಂತಾರೆ, ಅಲ್ಲಿ ಸಾಧಾರಣವಾಗಿ ಏನು ಹೇಳ್ತಾರೆ ಅಂದರೆ, ಅಲ್ಲಿ ಗಣೇಶ ಅಂದರೆ ಹಸಿರು ಬಣ್ಣದಲ್ಲಿರುವಂಥ ಗಣೇಶನ ಅಂತಾರೆ. ಎಲ್ಲ ಹಲವಾರು ರೀತಿಗಳ ಗಣೇಶನ ಕೊಟ್ಟಿರುವಂಥ ರೂಪಗಳು ಪ್ರಪಂಚದಲ್ಲಿ ಬೇರೆ ಯಾವ ದೇವ್ರಿಗೂ ಕೊಡೋಕ್ಕೆ ಸಾಧ್ಯವೂ ಇಲ್ಲ, ಕೊಟ್ಟೂ ಇಲ್ಲ. ಆ ರೀತಿ ಗಣೇಶನಿಗೆ ನಾವು ಎಲ್ಲ ರೀತಿಯಲ್ಲಿ ಹೆಂಗೆ ಬೇಕಾಗುತ್ತೋ ಆ ರೀತಿಯಲ್ಲಿ ಗಣೇಶನನ್ನು ನಾವು ಆರಾಧನೆ ಮಾಡ್ತೀವಿ, ಪೂಜೆ ಮಾಡ್ತೀವಿ, ಅವನನ್ನು ನಮಗೆ ಪರಿಹಾರವಾಗಿ ನಾವು ಪರಿಗಣನೆಗೆ ತಗೊಳ್ತೀವಿ. ಯಾಕಂತಂದರೆ ವಿಘ್ನ ವಿನಾಯಕ ಅಂತಲೇ ಕರೆಯೋದು. ವಿಘ್ನಗಳನ್ನು ತೊಳೆಯುವಂಥದ್ದು ವಿನಾಯಕ ಅಂತ ತಂದ್ಬಿಟ್ಟು ವಿಘ್ನಹರ್ತ ಅಂತಲೇ ಕರೀತಾರೆ. ಹಾಗಾಗಿ ಹಸಿರು ಬಣ್ಣದ ಗಣೇಶನನ್ನು ಆ ಮನೆಯ ಹೊರಗೆ ಮತ್ತು ಹೊರಭಾಗ ಮತ್ತು ಒಳಭಾಗದಲ್ಲಿ ಎರಡೂ ಕಡೆಯೂ ಕೂಡ ನೀವು ಆ ಗಣೇಶನನ್ನು ಹಾಕೋದ್ರಿಂದ ಒಂದು ಮಟ್ಟಿಗೆ ಶುಕ್ರನ ಕೃಪಾ ಕಟಾಕ್ಷ ಆಗುತ್ತೆ. ಎರಡನೇದೇನಂತಂದರೆ, ಆ ಮನೆಯ ಆಗ್ನೇಯ ಭಾಗದಲ್ಲಿ ಏನು ಮಾಡ್ಬೋದು, ತಾಮ್ರದಲ್ಲಿ ಮಾಡಿರುವಂಥದ್ದು, ಕಾಪರಲ್ಲಿ ಮಾಡಿರುವಂಥದ್ದು ಒಂದು ಲಕ್ಷ್ಮೀ ಯಂತ್ರವನ್ನು ಕೂಡ ಅಲ್ಲಿ ಇಟ್ಟು ಪ್ರತಿದಿನ ಸಂಜೆ ಹೊತ್ತು ಏನು ಮಾಡ್ಬೋದು, ಪ್ರತಿದಿನ ಸಂಜೆ ಹೊತ್ತು ಕನಕದಾರ ಸ್ತೋತ್ರವನ್ನು ಹಾಕಿ ಆ ಭಾಗದಲ್ಲಿ ಲಕ್ಷ್ಮೀ ಫೋಟೋ ಏನಿಟ್ಟು ಪ್ರತಿದಿನ ಒಂದು 15 ನಿಮಿಷನೋ 20 ನಿಮಿಷನೋ ಧ್ಯಾನವನ್ನು ಮಾಡಿ ಆ ಲಕ್ಷ್ಮೀ ಕೃಪಾ ಕಟಾಕ್ಷ ಹಾಗೆ ಶುಕ್ರನ ಕೃಪಾ ಕಟಾಕ್ಷ ನಮ್ಮ ಮನೆಗೆ ಆಗಲಿ ಅಂತ ಪ್ರತಿದಿನ ಕೇಳ್ಕೊಳ್ತಾ ಹೋಯ್ತು ಅಂದರೆ ಖಂಡಿತವಾಗಲೂ ಕೂಡ ಒಂದಲ್ಲ ಒಂದು ದಿನ ನಮಗೆ ಆ ಶುಕ್ರನ ಕೃಪಾ ಕಟಾಕ್ಷ ಆಗುತ್ತೆ, ಲಕ್ಷ್ಮೀ ಕೃಪಾ ಕಟಾಕ್ಷ ಆಗುತ್ತೆ. ಆಗೋದ್ರಿಂದ ಮನೆಯಲ್ಲಿ ಶುಭ ಕಾರ್ಯಗಳು, ಶುಭ ವಿಚಾರಗಳು ಎಲ್ಲವೂ ಕೂಡ ನಡೀತಾ ಹೋಗುತ್ತೆ. ಇದು ನಡೀಲಿ ಅಂತಾನೆ ನಾನು ದೇವರಲ್ಲಿ ಬೇಡ್ಕೊಳ್ತೀನಿ. ಓಕೆ, ಇದನ್ನು ಮಾಡ್ಕೊಳ್ಳಿ, ಇದನ್ನು ಮನೆಯ ಆಗ್ನೇಯ ಭಾಗದಲ್ಲಿ. ಮತ್ತೊಂದು ಏನು ಹೇಳ್ಬೋದು, ಈ ಭಾಗದಲ್ಲಿ ಹಾಕ್ತಾರೆ ಅಂತಾರೆ, ಮತ್ತೊಂದು ಅಲ್ಲಿಗೆ ಒಂದು ರೆಡ್ ಕಲರ್ ಬಲ್ಬನ್ನು ಹಾಕೋದ್ರಿಂದ ಏನಾಗುತ್ತೆ ಅಂದರೆ, ಆ ಕೆಂಪು ಬಣ್ಣ ಯಾವುದರ ದ್ಯೋತಕ ಅಂತಂದರೆ ಅದು ಅಗ್ನಿ ತತ್ವವನ್ನು ಸೂಚಿಸುವಂಥದ್ದು. ಅಗ್ನಿ ತತ್ವ ಕಡಿಮೆ ಆಗಿದ್ದಾಗ ಈ ರೀತಿ ಆಗ್ತಾ ಇರುತ್ತೆ. ಹಾಗಾಗಿ ಆ ಭಾಗದಲ್ಲಿ ನೀವು ಕೆಂಪು ಕಲರ್ ಬಲ್ಬನ್ನು 24/7 ಉರಿಸೋದ್ರಿಂದ ಏನಾಗುತ್ತೆ ಅಂದರೆ ಅಲ್ಲಿ ನಮಗೆ
ಅಗ್ನಿಯ ತತ್ವ ಜಾಸ್ತಿ ಆಗುತ್ತೆ, ಹಾಗೆ ಶುಕ್ರನ ತತ್ವ ಜಾಸ್ತಿ ಆಗುತ್ತೆ. ಶುಕ್ರನ ತತ್ವ ಜಾಸ್ತಿ ಆಗ್ತಿದ್ದಂಗೆ ಲಕ್ಷ್ಮಿಯ ಕೃಪಾ ಕಟಾಕ್ಷ ಕೂಡ ನಮಗೆ ಯಥೇಚ್ಛವಾಗಿ ಆಗುತ್ತೆ ಅಂತ ತಿಳಿಸ್ತೀನಿ. ಪ್ರಶ್ನೆಗಳು ಅಂತ ತಗೊಂಡಾಗ ಒಬ್ರು ಏನು ಕೇಳ್ತಾ ಇದ್ದಾರೆ, ವಾಷಿಂಗ್ ಮಿಷಿನ್ ಎಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ, ವಾಷಿಂಗ್ ಮಿಷಿನ್ಗೆ ಅಂತ ಒಂದು ಪ್ಲೇಸ್ಮೆಂಟ್ ಇದೆಯಾ ಅಂತಾರೆ. ಹೌದು, ಎಲ್ಲದಕ್ಕೂ ಒಂದೊಂದು ಪ್ಲೇಸ್ಮೆಂಟ್ ಇರುತ್ತೆ. ವಾಸ್ತು ಪ್ರಕಾರ ಎಲ್ಲೆಲ್ಲಿ ಇಟ್ಕೋಬೋದು ಅಂತಾರೆ ಒಂದು ಸಣ್ಣದಾಗ ಒಂದು ಡಯಾಗ್ರಾಮ್ ಕೊಟ್ಟಿರ್ತೇನೆ ನಾನು. ಅದರಲ್ಲಿ ಏನಂತಾರೆ, ಒಂದು ಈಸ್ಟ್ ಆಫ್ ಸೌತ್ ಈಸ್ಟ್ ಅಂದರೆ ಪೂರ್ವ ಆಗ್ನೇಯ ಈ ಭಾಗದಲ್ಲಿ ವಾಷಿಂಗ್ ಮಿಷಿನನ್ನು ಇಟ್ಕೋಬೇಕು. ಎರಡನೇದು ಸೌತ್ ಆಫ್ ಸೌತ್ ವೆಸ್ಟ್ ಅಂದರೆ ದಕ್ಷಿಣ ನೈಋತ್ಯ ಈ ಭಾಗದಲ್ಲಿ ಇಟ್ಕೋಬೋದು. ಮೂರನೇದು ಏನು ಮಾಡ್ಬೋದು, ವೆಸ್ಟ್ ಆಫ್ ನಾರ್ತ್ ವೆಸ್ಟ್ ಅಂತಂತಂದರೆ ಪಶ್ಚಿಮ ವಾಯುವ್ಯ ಭಾಗದಲ್ಲಿ. ಈ ಮೂರು ಭಾಗದಲ್ಲಿ ನೀವು ವಾಷಿಂಗ್ ಮಿಷಿನನ್ನು ಇಟ್ಕೋಬೋದು. ವಾಷಿಂಗ್ ಮಿಷಿನ್ ಅದರ ಮೂಲ ಕಾರ್ಯ ಏನು ಅಂತ ಅದನ್ನು ನೋಡೋದಾದರೆ, ವಾಷಿಂಗ್ ಮಿಷಿನ್ ಏನು ಮಾಡ್ತೀವಿ, ಕೊಳೆ ಆಗಿರೋಂಥ ಬಟ್ಟೆಯನ್ನು ಹಾಕ್ತೀವಿ, ಅದೇನು ಮಾಡುತ್ತೆ ಚರ್ನಿಂಗ್ ಮಾಡಿಕೊಂಡು ಇದು ಟರ್ನಿಂಗು ಟ್ವಿಸ್ಟಿಂಗು ಎಲ್ಲ ಮಾಡಿ ಏನು ಮಾಡುತ್ತೆ, ಆ ಬಟ್ಟೆಯಲ್ಲಿರುವಂಥ ಕೊಳೆಯನ್ನೆಲ್ಲ ಏನು ಮಾಡುತ್ತೆ, ಅದು ತೊಳೆದು ಆಚೆ ಕಳಿಸುತ್ತೆ. ಈ ತೊಳೆದು ಆಚೆ ಕಳಿಸೋವಂಥದ್ದಕ್ಕೆ ಶುಭ್ರಗೊಳಿಸುವಂಥ ಜಾಗ ಯಾವುದು ಅಂತಂದರೆ ಈ ಮೂರು ಜಾಗಗಳು. ಈ ಮೂರು ಜಾಗದಲ್ಲಿ ಏನು ಮಾಡ್ಬೋದು, ನೀವು ಈ ವಾಷಿಂಗ್ ಮಿಷಿನನ್ನು ಇಟ್ಕೊಳ್ಳೋದ್ರಿಂದ ಯಾವ ರೀತಿ ತೊಂದರೆಗಳಾಗೋದಿಲ್ಲ. ಸೊ ನನಗೆ ಬಂದಾಗ ಡ್ರಾಯಿಂಗ್ಗಳು ಮಾಡಿದಾಗ ಅದನ್ನು ಆದಷ್ಟು ನಾನು ಮಾಡ್ತೀನಿ, ಈ ಮೂರು ಜಾಗದಲ್ಲೇ ಬರೋ ರೀತಿಯಲ್ಲಿ ನಾನು ಅಲ್ಲಿ ಯುಟಿಲಿಟಿ ಕ್ರಿಯೇಟ್ ಮಾಡಿ ಅಲ್ಲಿಗೆ ಈ ಪ್ಲೇಸ್ಮೆಂಟ್ಗಳನ್ನ ಕೊಟ್ಬಿಡ್ತೇನೆ. ಎರಡನೇ ಪ್ರಶ್ನೆ ಏನಂತಂದರೆ, ಒಬ್ರು ಕೇಳ್ತಾ ಇದ್ದಾರೆ, ದಕ್ಷಿಣ ಭಾಗದಲ್ಲಿ ಯಾವ ಬಣ್ಣ ಹೊಡೆದ್ರೆ ಚೆನ್ನಾಗಿರುತ್ತೆ ಅಂತ ಕೇಳ್ತಾ ಇದ್ದಾರೆ. ಏನು ಅಂತಂದಾಗ, ದಕ್ಷಿಣ ಭಾಗ ಅಂತಂದಾಗ ಸಾಧಾರಣವಾಗಿ ಏನಾಗುತ್ತೆ ಅಂದರೆ, ಒಂದು ಯಮ ಅಂತ ಕರಿತೀವಿ, ಯಮ. ಓಕೆ, ಎರಡನೇದು ಏನಂತಾರೆ, ಅದು ಮಂಗಳನ ಜಾಗ ಅಂತ ಕರಿತೀವಿ. ಮೂರನೇದು ಕಾರ್ತಿಕೇಯನ ಜಾಗ ಅಂತ ಕರಿತೀವಿ, ಸುಬ್ರಹ್ಮಣ್ಯ ಈ ಜಾಗ. ಸೊ ಈ ಜಾಗದಲ್ಲಿ ದಕ್ಷಿಣ ಭಾಗದಲ್ಲಿ ಯಾವುದನ್ನು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ, ಯಾವ ಬಣ್ಣ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ, ಯಾವುದಾದ್ರೂ ಸರಿ ಅದು ಕೆಂಪು ಫ್ಯಾಮಿಲಿ ಅಂತಂತಂದರೆ ರೆಡ್ ಫ್ಯಾಮಿಲಿಯಿಂದ ಬರುವಂಥದ್ದು. ಅಂದರೆ ಕೆಂಪು ಬಣ್ಣ ಆಗಿರ್ಬೋದು, ಆರೆಂಜ್ ಬಣ್ಣ ಆಗಿರ್ಬೋದು, ಕೇಸರಿ ಆಗಿರ್ಬೋದು, ಪಿಂಕ್ ಆಗಿರ್ಬೋದು, ಮರೂನ್ ಆಗಿರ್ಬೋದು, ಈ ಬಣ್ಣಗಳಲ್ಲಿ ಯಾವ್ದಾದ್ರು ಮಾಡ್ಕೋಬೋದು. ಇದನ್ನು ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನೀವು ನೋಡ್ಕೋಬೇಕಾಗೋದು ಏನು ಅಂತಂದರೆ, ನಿಮ್ಮ ಜೀವನದಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಆ ದಕ್ಷಿಣ ಭಾಗಕ್ಕೆ ಸಂಬಂಧಪಟ್ಟಂತಹ ಅವ್ಯವಸ್ಥೆಗಳೇನಾದ್ರು ಆಗ್ತಾ ಇದ್ದರೆ, ತೊಂದರೆಗಳಿದ್ದರೆ ಮಾತ್ರ ಮಾಡ್ಕೋಬೇಕು. ಸುಮ್ಮನೆ ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಯಾಕಂದರೆ ಅದು ಒಂದೊಂದ್ಸಲ ಬಂದಾಗ ನಾವು ನೋಡ್ತೀವಿ, ಜಾತಕ ಎಲ್ಲ ನೋಡಿಕೊಂಡು ಮಂಗಳ ಎಲ್ಲಿದ್ದಾನೆ, ವೀಕ್ ಆಗಿದ್ರೆ ಅವನ್ನ ಸ್ಟ್ರೆಂಥನ್ ಮಾಡಬೇಕಾಗತ್ತೆ ಅಲ್ವಾ. ಸೊ ಅವನೇನಾದ್ರು ಮಂಗಳ ಏನಾದರೂ ನಿಮಗೆ ಕ್ರೂರ ದೃಷ್ಟಿ ಬೀಳ್ತಾ ಇದ್ದರೆ ಆ ಜಾಗದಲ್ಲಿ ನಾವೇನು ಮಾಡ್ತೀವಿ, ರೆಡ್ ಮಾಡೋಕ್ಕೆ ಬಿಡೋದಿಲ್ಲ. ಯಾಕಂದರೆ ಮೊದಲೇ ಮಂಗಳ ನಿಮ್ಮ ಮೇಲೆ ಕ್ರೂರ ದೃಷ್ಟಿಯನ್ನು ಬೀರ್ತಾ ಇರ್ತಾನೆ. ಕ್ರೂರ ದೃಷ್ಟಿ ಬೀರ್ತಾ ಇರೋನಿಗೆ ಮತ್ತಷ್ಟು ನಾವು ಸ್ಟ್ರೆಂತ್ ಕೊಟ್ಟರೆ ಇನ್ನಷ್ಟು ಕ್ರೂರತೆ ನಮ್ಮ ಜೀವನದಲ್ಲಿ ಜಾಸ್ತಿ ಆಗ್ಬಿಡುತ್ತೆ. ಇದೆಲ್ಲ ಲೆಕ್ಕಾಚಾರ ಮಾಡೋಂಥದ್ದು. ಸಾಧಾರಣವಾಗಿ ಅಂತಂದಾಗ ಈ ಭಾಗಕ್ಕೆ ನಾನು ಹೇಳಿದಲ್ಲ, ಕೆಂಪು ಬಣ್ಣದ ಫ್ಯಾಮಿಲಿಯಿಂದ ಯಾವ ಬಣ್ಣ ಬೇಕಾದ್ರೂ ಮಾಡ್ಕೊಳ್ಳಿ. ಓಕೆ, ಭಗವಂತ ಎಲ್ರಿಗೂ ಕೂಡ ಆಯುಷ್ಯ, ಆರೋಗ್ಯ, ಉಲ್ಲಾಸ, ಉತ್ಸಾಹವನ್ನು ಯಥೇಚ್ಛವಾಗಿ ಕೊಡಲಿ ಅಂತ ಕೇಳ್ಕೊಳ್ತಾ ನಮಸ್ತೆ, ಜೈ ಹಿಂದ್.